ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ವೇದಾಂತ್ ಕೂಡ ಕೋಪಗೊಂಡು ಇಬ್ಬರೂ ಸೇರಿ ಅವನನ್ನು ಚೆನ್ನಾಗಿ ಥಳಿಸಿ ಸರಿಯಾಗಿ ಹೊಡೆದು ಕೂರಿಸಿದ್ರು. ಆ ಹುಡುಗಿಯನ್ನು ಯಾಕೆ ಗಳಿಸ್ತೀಯ ಅಂತ ಮತ್ತೆ 4 ಹಿಟ್ ಹಾಕಿದ್ರು. ಹಾಗೆ ಹೊಡೆದಿದ್ದಕ್ಕೆ ಅವನು ಪ್ರಜ್ಞೆನೂ ಕೂಡ ಕಳ್ಕೊಂಡ. ಇದೆಲ್ಲ ನಡೆದಿದ್ರು, ಇಷ್ಟೆಲ್ಲ ಆಗ್ತಾಯಿದ್ರು, ನೀವು ಅವನ ಹಿಂದೆ ಯಾಕೆ ಬರ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ ಅಂದನು ಮನೋಜ್. ಇತ್ತ ಶಿವಾನಿ ಮನೋಜ್ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ ಅರ್ಥ ಆಗದೆ ಸುಮ್ಮನೆ ಇದ್ಲು. ವೇದಾಂತ್ ಕೂಡ ಅವಳು ಏನು ಹೇಳ್ತಾಳೆ ಅಂತ ನೋಡಿದರೆ ಅವಳು ಸೈಲೆಂಟಾಗಿ ಕುಳಿತಿರೋದನ್ನು ನೋಡಿ, ನಿಮ್ಮನ್ನೇ ಅಲ್ವಾ ಕೇಳ್ತಿರೋದು, ನೀವು ಯಾಕೆ ಇವನು ಕರೆದ ಜಾಗಕ್ಕೆ ಬರ್ತಾ ಇದ್ದೀರಿ, ಇವನು ನಿಮ್ಗೇನಾಗಬೇಕು ಅಂತ ಕೇಳಿದನು. ಶಿವಾನಿ ಇನ್ನೂ ಹೇಳ್ದೆ ವಿಧಿಯಿಲ್ಲ ಅಂತ ಇವನು ನನ್ನ ಭಾವಿ ಪತಿ ಅಂದ್ಲು. ಅಷ್ಟೇ ಪಾಪ ಮನೋಜ್ ಸಡನ್ನಾಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿ ಏನು ಅಂದನು. ಹೌದು, ನಮ್ಮ ಮನೆಯವರು ನನ್ನನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅವರು ನನ್ನನ್ನು ಎಲ್ಲಿಗೆ ಹೋಗು ಅಂದರೂ ನಾನು ಹೋಗಲೇಬೇಕು ಅಂತ ಬೇಸರದಿಂದ ಹೇಳಿದ್ಲು. ಇವನು ನಿಮಗಿಂತ ದೊಡ್ಡವನಂತೆ ಕಾಣ್ತಾ ಇದ್ದಾನೆ, ಇವನಿಗೂ ನಿಮಗೂ ಮದುವೆನಾ? ನಿಮ್ಮ ಮನೆಯವರಿಗೆ ಬುದ್ಧಿ ಇದೆಯಾ ಇಲ್ವಾ? ಸಾರಿ ಹೀಗೆ ಅಂದಿದ್ದಕ್ಕೆ, ಆದರೆ ನಿಜವಾಗಿಯೂ ನಿಮ್ಮವರಿಗೆ ಮತಿ ಇಲ್ಲ ಅನಿಸುತ್ತೆ. ಇಲ್ದಿದ್ದರೆ ಈ ನೀಚನಿಗೆ, ಈ ಲೋಫರ್ಗೆ ಕೊಟ್ಟು ನಿಮ್ಮನ್ನು ಮದುವೆ ಮಾಡ್ತಾರಾ ಅಂತ ಕೋಪದಿಂದ ಅಂದನು. ಅದಕ್ಕೆ ಅಂದಿದ್ದು, ನೀವು ನಿಜವಾಗ್ಲೂ ನನ್ನ ಮದುವೆಯಾಗಲು ಯಾಕೆ ಒಪ್ಕೊಂಡಿದ್ದೀರಿ ಅಂತ ಮನೋಜ್ ಕೇಳಿದನು. ನೀವು ನನ್ನನ್ನು ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ನಿಮಗೆ ಇದಕ್ಕಿಂತ ಹೆಚ್ಚೇನು ಹೇಳಲಾರೆ ಅಂದ್ಲು ಶಿವಾನಿ. ಮನೋಜ್ ಮತ್ತೆ ಇನ್ನೇನು ಕೇಳದೆ ಮಾತಾಡದೆ ಕಾರ್ ಸ್ಟಾರ್ಟ್ ಮಾಡಿದ. ಶಿವಾನಿ ಬೇಸರದಿಂದ ಹೊರಗಡೆ ನೋಡ್ತಾ ಕುಳಿತಿದ್ಲು. ಶಿವಾನಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ತಿಳಿದು ಮನೋಜ್ ಮನಸ್ಸಿಗೆ ಹೇಳಲಾಗದ ನೋವಾಗಿ ಕಾರನ್ನು ನಿಧಾನವಾಗಿ ಓಡಿಸ್ತಾ ಹೋಗಿ ಹಾಸ್ಪಿಟಲ್ ಹತ್ರ ನಿಲ್ಲಿಸಿದ. ವೇದಾಂತ್ ಇಳಿದು ರಮೇಶ್ನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ, ನೀನು ಅವಳನ್ನು ಬಿಟ್ಟು ಬಾ, ನಾನು ಇವನನ್ನು ಇಲ್ಲಿ ಅಡ್ಮಿಟ್ ಮಾಡಿ ಬರ್ತೀನಿ ಅಂದನು. ಮನೋಜ್ ಸರಿ ಎಂದು ಶಿವಾನಿ ವಿಳಾಸ ಕೇಳಿದನು. ಅವಳು ಹೇಳಿದ ವಿಳಾಸಕ್ಕೆ ಹೋಗುವ ದಾರಿಯಲ್ಲಿ ಏನೂ ಕೂಡ ಮಾತಾಡಲಿಲ್ಲ. ಶಿವಾನಿ ಮನೋಜ್ ಏನಾದರೂ ಮಾತಾಡ್ತಾನಾ ಅಂತ ನೋಡಿದ್ಲು, ಆದರೆ ಅವನು ಏನು ಮಾತನಾಡದೆ ಸೈಲೆಂಟಾಗೇ ಇದ್ದ. ಶಿವಾನಿ, ನೀವು ನನ್ನನ್ನು ಮಾಲ್ನಲ್ಲಿ ನೋಡಿದ್ದೀರಾ ಅಂತ ಕೇಳಿದ್ಲು. ಮನೋಜ್ ಹೌದು ಅನ್ನುವಂತೆ ತಲೆ ಆಡಿಸಿದ ಅಷ್ಟೇ, ಆದರೆ ಬಾಯಿಂದ ಏನೂ ಹೇಳಲಿಲ್ಲ. ಏನಿದು, ಏನು ಮಾತಾಡ್ತಿಲ್ಲ ಅಂದು ಶಿವಾನಿ. ಮನೋಜ್ ಕಾರ್ ನಿಲ್ಲಿಸಿ ಶಿವಾನಿಯ ಕಡೆಗೆ ತಿರುಗಿ, ಏನು ಮಾತಾಡಲಿ, ನಾನು ಪ್ರೀತಿಸಿದ ಹುಡುಗಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ತಿಳಿದ ಮೇಲೆ ಮಾತನಾಡಲು ಮಾತುಗಳೇ ಬರ್ತಿಲ್ಲ ಅಂದ. ತಕ್ಷಣ ಶಿವಾನಿ ಆಶ್ಚರ್ಯದಿಂದ ಮನೋಜ್ನನ್ನೇ ನೋಡ್ತಾ ನಿಂತಳು. ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಅಸಲು ನಾನು ಯಾರು ಅಂತ ನಿಮಗೆ ಹೇಗಿರ್ತೇನೆ ಅಂತ ಕೂಡ ಗೊತ್ತಿಲ್ಲ, ಹಾಗಿರುವಾಗ ಹೇಗೆ ಪ್ರೀತಿಸ್ತಾ ಇದ್ದೀರಿ ಅಂತ ಕೇಳಿದ್ಲು. ಪ್ರೀತಿಸುವ ಮನಸ್ಸಿಗೆ ನಿಮ್ಮ ರೂಪದ ಅಗತ್ಯ ಇಲ್ಲ ಕಣ್ರಿ, ನೀವು ಯಾರೋ ತಿಳಿಯುವ ಅವಶ್ಯಕತೆಯೂ ಇಲ್ಲ. ನಿಮ್ಮ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಇಷ್ಟ ಆದ್ರಿ. ನಿಮ್ಮ ಕಣ್ಣಲ್ಲಿನ ನೋವು ಕಂಡು ನನ್ನ ಮನಸ್ಸಿಗೆ ನೋವಾಯಿತು. ನಿಮಗೆ ನಾನು ಇದ್ದೇನೆ, ಬೇಸರ ಪಡಬೇಡಿ ಅಂತ ಹೇಳಿ ನಿಮ್ಮ ಹತ್ರ ಬಂದು ಹೇಳಬೇಕು ಅಂತ ನನ್ನ ಮನಸ್ಸು ಎಷ್ಟು ಹಂಬಲಿಸ್ತಾ ಇತ್ತು. ಆದರೆ ಈಗ ನೀವು ಹೇಳಿದ್ದನ್ನು ನೋಡಿದರೆ ಈ ನೋವಿಗೆ ಬೇರೆಯವರು ಕಾರಣ ಅಲ್ಲ, ನೀವೇ ಕಾರಣ ಅನ್ನಿಸ್ತಾ ಇದೆ ಅಂದನು. ಶಿವಾನಿ ಅವನ ಕಡೆ ಬೇಸರದಿಂದ ನೋಡಿ, ನಾನಾ ಅಂತ ಕೇಳಿದ್ಲು. ಹೌದು ರೀ, ನೀವೇ. ಅವನು ಎಷ್ಟು ನೀಚ ಅಂತ ತಿಳಿದಿದ್ರು ನೀವು ಮನೆಯಲ್ಲಿ ಹೇಳ್ತಾ ಇಲ್ಲ ಅಂದರೆ ನೀವೇ ಅಲ್ವಾ ಕಾರಣ ಅಂತ ಕಾರ್ ಸ್ಟಾರ್ಟ್ ಮಾಡಿ ಶಿವಾನಿ ಮನೆ ಮುಂದೆ ಕಾರ್ ನಿಲ್ಲಿಸಿದನು. ಮನೋಜ್ ಈ ಹಿಂದೆ ಆರಿನವರ ಮನೆಗೆ ಬಂದೇ ಇಲ್ಲ, ಹಾಗಾಗಿ ಅದು ಆರಿನ ಮನೆ ಅಂತ ಅವನಿಗೆ ತಿಳಿಲಿಲ್ಲ. ಶಿವಾನಿ ಇಳಿದು ಥ್ಯಾಂಕ್ಸ್ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ರೆ, ಒಂದು ನಿಮಿಷ, ನಾನು ನಿಮ್ಮನ್ನು ಏನಾದರೂ ನೋಯಿಸಿದರೆ ಕ್ಷಮಿಸ್ಬಿಡಿ. ನನ್ನ ಮನಸ್ಸಿನ ಮಾತನ್ನು ನಿಮಗೆ ಹೇಳಬೇಕು ಅನ್ನಿಸ್ತು. ಆದರೆ ಒಂದು ವಿಷಯ, ನೀವು ಆ ನೀಚನನ್ನು ಮದುವೆಯಾಗುವ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಅಂದ. ಮನೆಯಲ್ಲಿ ಅವನ ಬಗ್ಗೆ ಹೇಳಿದರೆ ಅವರೇ ಅವನನ್ನು ಒದ್ದು ಓಡಿಸ್ತಾರೆ ಅಲ್ವಾ ಅಂದನು. ಶಿವಾನಿ ಪಾಪ ಬೇಸರದಿಂದ ಒಂದು ನಗು ಒಳಗಡೆ ಹೋಗ್ತಾ ಇದ್ರೆ, ನನಗೆ ಫೋನ್ ಮಾಡಬೇಕು ಅನಿಸಿದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಅವಳಿಗೆ ಕೇಳಿಸುವಂತೆ ನಂಬರ್ನ ಹೇಳಿದನು. ನಿಮಗೆ ಈಸಿಯಾಗಿ ನೆನಪಿರುತ್ತೆ ಅಲ್ವಾ ಅಂತ ನಂಬರ್ನ ಹೇಳಿದ. 98700000. ನಿಮಗೆ ಮಾಡಬೇಕು ಅನಿಸಿದರೆ ಮಾಡಿ ಅಂತ ಹೊರಟು ಹೋದನು. ಶಿವಾನಿ ಒಳಗಡೆ ಹೋದಾಗ ಯಾರೂ ಇರಲಿಲ್ಲ.
ಫಾಸ್ಟಾಗಿ ರೂಮ್ಗೆ ಹೋಗ್ತಾ ಇದ್ರೆ ಪ್ರತಾಪ್ ವರ್ಮ ಬಾಲ್ಕನಿಯಲ್ಲಿ ಸಿಗರೇಟ್ ಸೇತ ಶಿವಾನಿಯನ್ನು ನೋಡಿದ. ಇದೇನು ಬೇರೆ ಡ್ರೆಸ್ಸಲ್ಲಿ ಬಂದಿದ್ದಾಳೆ, ಶಿವಾನಿ ತನ್ನ ಭಾವಿ ಪತಿಯೊಂದಿಗೆ ಡಿನ್ನರ್ಗೆ ಹೋಗಿದ್ದಾಳೆ ಅಂತ ಶರ್ಮಿಳಾ ಹೇಳಿದ್ಲಲ್ಲ, ಮತ್ತು ಇದೇನು ಈ ಡ್ರೆಸ್ನಲ್ಲಿ ಬಂದಿದ್ದಾಳೆ ಅಂತ ಯೋಚಿಸ್ತಾ ರೂಮಿಗೆ ಬರೋ ಅಷ್ಟರಲ್ಲಿ ಶರ್ಮಿಳಾ ನಿದ್ದೆ ಮಾಡ್ತಾಯಿದ್ಲು. ಆರ್ಯ ಬಂದಿಲ್ಲ ಅಂತ ಕೆಲಸದವರು ಹೇಳಿದರು. ಶಿವಾನಿ ಮೇಲೆ ಬರೋ ಅಷ್ಟರಲ್ಲಿ ಪ್ರತಾಪ್ ವರ್ಮ ರೂಮಿನ ಹತ್ತಿರ ಇದ್ದ. ಅವನನ್ನು ಅಲ್ಲಿ ನೋಡಿದ ತಕ್ಷಣ ಶಿವಾನಿಗೆ ಭಯ ಆಯಿತು. ಅವಳು ಬೇರೆ ಡ್ರೆಸ್ನಲ್ಲಿ ಇರೋದನ್ನು ನೋಡಿ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ, ನೀನು ಯಾವ ಡ್ರೆಸ್ ಹಾಕಿದರೂ ಸುಂದರವಾಗಿಯೇ ಇದೆಯಾ ಶಿವಾನಿ, ಬಾ ರೂಮ್ ಹೋಗೋಣ ಅಂತ ಡೋರ್ ತೆಗೆದನು. ಶಿವಾನಿ ಭಯಪಡ್ತಾ, ನೀವು ಇನ್ನೂ ಮಲಗಿಲ್ವಾ ಅಂತ ಕೇಳಿದ್ಲು. ಇಲ್ಲ ಶಿವಾನಿ, ನಿನ್ನ ಚಿಕ್ಕಮ್ಮ ನೀನು ಹೊರಗಡೆ ಹೋಗಿದೀಯಾ ಅಂತ ಹೇಳಿದ್ಲು. ನೀನು ಜಾಗರೂಕತೆಯಿಂದ ಬರ್ತೀಯೋ ಇಲ್ವೋ ಅಂತ ನಿನಗಾಗಿ ಕಾಯ್ತಾ ಇದ್ದೆ. ನಿನ್ನ ಡ್ರೆಸ್ ಏನೋ ಬದಲಾಗಿದೆ, ಇದು ಯಾರ ಡ್ರೆಸ್ ಶಿವಾನಿ, ನಿಂದಲ್ಲ ಅಲ್ವಾ, ಏನಾಯಿತು ಅಂತ ಕೇಳ್ತಾ ಅವಳ ಕೈ ಹಿಡಿದು ಎಳೆದು ಬಾಗಿಲು ಹಾಕಿದನು. ಡ್ಯಾಡಿ, ಡೋರ್ ಯಾಕೆ ಹಾಕ್ತಾ ಇದ್ದೀರಿ ಅಂತ ಕೇಳಿದ್ಲು. ಶಿವಾನಿ, ನೀನು ನನ್ನ ಡ್ಯಾಡಿ ಅಂತ ಕರೆದರೆ ಏನೋ ಒಂಥರ ಅನಿಸುತ್ತೆ, ಅಂಕಲ್ ಅಂತ ಕರೆಯಲು ಚಿಕ್ಕಂದಿಂದನೂ ಹೇಳ್ತಾ ಇದ್ದೀನಿ, ಆದರೆ ನೀನು ನನ್ನ ಮಾತು ಕೇಳೋದೇ ಇಲ್ಲ ಅಂದನು. ಡ್ಯಾಡಿಯನ್ನು ಅಂಕಲ್ ಅಂತ ಹೇಗೆ ಕರೀಲಿ ಡ್ಯಾಡಿ, ಆದರೂ ನೀವು ಹೆತ್ಮಗಳ ಜೊತೆ ಹೀಗೆ ಮಾಡೋದು ಸರಿಯಲ್ಲ ಅಂತ ಧೈರ್ಯವಾಗಿ ಮಾತಾಡಿದ್ಲು. ನಾನು ಹೆತ್ಮಗಳ ಜೊತೆ ಯಾಕೆ ಹೀಗೆ ಮಾಡ್ತೀನಿ ಶಿವಾನಿ ಅನ್ನುತ್ತಾ ಅವಳ ಕೆನ್ನೆಗಳನ್ನು ಹಿಡಿದು ಎಳಿತಾ, ಅಚ್ಚುಪುಟ್ಟ ಅಪ್ಪಟ ನಿಮ್ಮ ಅಮ್ಮನಂತೆಯೇ ಇದೆಯಾ, ನಿನ್ನನ್ನು ನೋಡಿದರೆ ಸಾಕು ನಿಮ್ಮ ಅಮ್ಮನೇ ನೆನಪಾಗ್ತಾಳೆ ಅಂದನು. ಶಿವಾನಿ ಅಸಹ್ಯದಿಂದ ನೋಡಿ, ನಿಮಗೆ ಕಾಮದಿಂದ ಕಣ್ಣು ಮುಚ್ಚಿ ಹೋಗಿದೆ, ಮಗಳು ಯಾರು ಅಂತ ಕೂಡ ಅರ್ಥ ಆಗ್ತಿಲ್ಲ ಅಂದ್ಲು. ಅವಳ ಕೆನ್ನೆಗಳನ್ನು ಕೈಯಿಂದ ಒತ್ತಿ ಹಿಡಿದು, ನಾನು ತಂದೆಯಲ್ಲ ಅಂಕಲ್ ಅಂತ ಹೇಳ್ತಿಲ್ವಾ, ನಿಮ್ಮ ಅಮ್ಮ ಮೈ ಮೇಲೆ ಕೈ ಹಾಕಲು ಬಿಡ್ತಾ ಇರಲಿಲ್ಲ, ಅಷ್ಟು ಸೌಂದರ್ಯವನ್ನು ಹತ್ತಿರ ಇಟ್ಕೊಂಡು ಏನು ಮಾಡಲಾಗದೆ ಗುಟುಕು ನುಂಗ್ತಾ ಇದೆ. ನೀನು ನಿಮ್ಮ ಅಮ್ಮನಂತೆ ಇದ್ದು ನನ್ನಲ್ಲಿ ಅವಳನ್ನು ಅನುಭವಿಸ್ಬೇಕೆಂಬ ಆಸೆ ಹೆಚ್ಚಾಗಿದೆ. ನಾನು ನಿನಗೆ ಅಂಕಲ್ ಆಗೋದ್ರಿಂದ ನಿನ್ನನ್ನು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ ಶಿವಾನಿ ಅಂದನು. ಹೆತ್ಮಗಳನ್ನು ಮಗಳಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಿ ಡ್ಯಾಡಿ ಅಂತ ಶಿವಾನಿ ದೂರ ಸರಿದ್ಲು. ನೀನು ಹೆತ್ಮಗಳಾಗಿದ್ದರೆ ನಾನು ಹೀಗೆ ಮಾಡ್ತಾ ಇದ್ನ ಹೇಳು, ಅವಳನ್ನು ಹೂವಿನಂತೆ ನೋಡ್ಕೊಳ್ತಿದ್ದೆ. ಅಂದರೆ ನೀವು ಹೇಳೋದು ನಿಜವಾ, ಸತ್ರು ನಿಮ್ಮ ಅಮ್ಮನ ಮೇಲೆ ಆಣೆ, ನಿನ್ನ ಅಮ್ಮನಿಗೂ ನನಗೂ ಅಸಲು ಏನೂ ಸಂಬಂಧ ಇಲ್ಲ ಅಂತ ಕುಡಿದ ಅಮಲ್ನಲ್ಲಿ ತೇಲಾಡ್ತಾ ಹೋಗಿ ಶಿವಾನಿ ಹತ್ರ ನಿಂತು, ನಿನಗೆ ನಾನು ಮಾವ ಅಂದ್ಕೋ ಅನ್ನುತ್ತಾ ಅವಳ ಮೇಲೆ ಬಿದ್ದನು. ಶಿವಾನಿ ಪ್ರತಾಪ್ ವರ್ಮನ ಪಕ್ಕಕ್ಕೆ ತಳ್ಳಿ ಎದ್ದು ನಿಂತು ಯಾವುದು ನಿಜವೋ ತಿಳಿಯದೆ ಕಷ್ಟಪಡ್ತಾ ಇದ್ಲು. ಏನದು ಹಾಗೆ ಪಕ್ಕಕ್ಕೆ ತಳ್ಳಿದೆ ಅಂತ ಎದ್ದು ಮತ್ತೆ ಅವಳ ಹತ್ತಿರ ಬರಲು ನೋಡಿದಾಗ ಹೊರಗೆ ಓಡಿ ಹೋದ್ಲು. ಇತ್ತ ಫೋಟೋದಲ್ಲಿದ್ದ ಅರುಂಧತಿ ಕೋಪದಿಂದ, ಅಮ್ಮ ಜಗನ್ಮಾತೆ, ನೀನು ಹೆಣ್ಣಲ್ವಾ, ಹೆತ್ತ ಮಗಳಂತ ಹುಡುಗಿಯನ್ನು ಇವನು ಏನು ಮಾಡಲು ನೋಡ್ತಾ ಇದ್ದಾನೆ ನೋಡು, ನಿನಗೇನೋ ಅನ್ನಿಸ್ತಿಲ್ವಾ ತಾಯಿ, ನನ್ನ ಜೀವನವನ್ನಂತೂ ನಾಶ ಮಾಡಿದ್ರು, ಕನಿಷ್ಠ ನನ್ನ ಮಗಳ ಜೀವನವನ್ನಾದರೂ ಕಾಪಾಡಿಕೊಳ್ಳುವ ಅವಕಾಶ ನನಗೆ ಕೊಡು ತಾಯಿ ಅಂತ ಎದುರಿಗಿದ್ದ ಅಮ್ಮನವರ ಫೋಟೋಗೆ ಬೇಡ್ಕೊಂಡ್ಳು. ಶಿವಾನಿ ಹೊರಗೆ ಲಾನ್ಗೆ ಬಂದು ಗಿಡಗಳ ಮಧ್ಯೆ ಅಡಗಿಕೊಂಡು ಅವಿತು ಕುಳಿತಳು. ಪ್ರತಾಪ್ ವರ್ಮ ತೋಲಾಡ್ತಾ ಬಂದು, ಏಯ್ ನೀನು ಎಲ್ಲೇ ಅಡಗಿಕೊಂಡ್ರೂ ತಪ್ಪಿಸ್ಕೊಳ್ಳಲು ಸಾಧ್ಯ ಇಲ್ಲ ಅಂತ ಹುಡುಕ್ತಾ ಇದ್ದ. ಶಿವಾನಿ ಔಟೌಸ್ನಿಂದೆ ಹೋಗಿ ಕುಳಿತಳು. ಅರುಂಧತಿ ಅಮ್ಮನವರ ಕಡೆ ದೀನವಾಗಿ ನೋಡ್ತಾ, ನನ್ನ ಮೇಲೆ ಕರುಣೆ ತೋರು ತಾಯಿ, ಅವನು ನನ್ನ ಮಗಳನ್ನು ಏನು ಮಾಡದಂತೆ ಕಾಪಾಡ್ಕೊಳ್ತೇನೆ ಅಂತ ಬೇಡ್ಕೊಳ್ತಾ ಇತ್ತು. ಪ್ರತಾಪ್ ವರ್ಮ ಹುಡುಕ್ತಾ ಔಟೌಸ್ ಹಿಂದೆ ಬಂದು ಶಿವಾನಿಯನ್ನು ನೋಡಿ, ಇಲ್ಲಿದೆಯಾ ಅಂತ ಅವಳ ಹತ್ರ ಬಂದನು. ಶಿವಾನಿ ಅಳ್ತಾ, ಡ್ಯಾಡಿ ನೀವು ಕುಡಿದ ಅಮಲ್ನಲ್ಲಿ ಏನು ಮಾಡ್ತಾ ಇದ್ದೀರಾ ನಿನಗೆ ತಿಳಿತಾ ಇಲ್ಲ ಬಿಡಿ ಅಂದ್ಲು. ಏನದು ಕುಡಿತಾ, ನಾನು ಚೆನ್ನಾಗೇ ಇದ್ದೀನಿ, ಅರುಂಧತಿ ಬದುಕಿರುವಾಗ ನನ್ನನ್ನು ನಿನ್ನ ಮೈ ಮೇಲೆ ಕೈ ಹಾಕಲು ಬಿಡಲಿಲ್ಲ, ಈಗ ಎಲ್ಲಿಗೆ ಹೋಗ್ತೀಯಾ ಹೇಳು ಅಂತ ಅವಳ ಕೈ ಹಿಡಿದು ಎಳಿತಾ ಇದ್ದರೆ, ಡ್ಯಾಡಿ ಪ್ಲೀಸ್ ಬಿಟ್ಬಿಡಿ ಅಂದ್ಲು. ಏನಮ್ಮ ಬಿಡೋದು, ಮರ್ಯಾದೆಯಿಂದ ಬಾ ಅಂದರೆ ಬರಲ್ವಾ ಎಂದು ಶಿವಾನಿಯನ್ನು ಮುಂದೆ ಎಳ್ಕೊಂಡು, ನೀನು ಬರದೇ ಇದ್ದರೆ ಏನಾಯಿತು, ಇಲ್ಲೇ ಚೆನ್ನಾಗಿದೆ ಅಲ್ವಾ ಅಂತ ಶಿವಾನಿಯನ್ನು ತಬ್ಕೊಂಡು ಮುತ್ತು ಕೊಡಲು ನೋಡಿದನು. ಶಿವಾನಿ ತನ್ನ ಪೂರ್ಣ ಬಲ ಉಪಯೋಗಿಸಿ ಪ್ರತಾಪ್ ವರ್ಮನನ್ನು ತಳ್ಳಿ, ಈ ವಿಷಯ ಅಣ್ಣ ಆರ್ಯನಿಗೆ ಹೇಳ್ತೀನಿ ಅಂತ ಹೋಗ್ತಾ ಇದ್ದರೆ ಅವನು ಬಂದು ಅವಳ ಕೂದಲು ಹಿಡಿದು, ಈ ವಿಷಯ ಏನಾದರೂ ನಿಮ್ಮ ಅಣ್ಣನಿಗೆ ಹೇಳಿದರೆ
ನಿನ್ನ ಅಣ್ಣ ಪ್ರಾಣದೊಂದಿಗೆ ಇರೋದಿಲ್ಲ ಎಚ್ಚರ ಅಂದನು. ನಮ್ಮ ಅಣ್ಣನನ್ನು ನೀನು ಏನು ಮಾಡಲು ಸಾಧ್ಯ ಇಲ್ಲ. ನಿಜ, ನೀನು ನನ್ನ ಡ್ಯಾಡಿ ಅಲ್ಲ ಅಂತ ತಿಳಿದ ಮರುಕ್ಷಣವೇ ನೀನು ಏನಾಗ್ತೀಯ ಅಂತ ಯೋಚಿಸು ಅಂತ ಕೋಪದಿಂದ ಅಂದ್ಲು. ನಿನಗೆ ಎಷ್ಟು ಧೈರ್ಯ ಇಲ್ಲಿಂದ ಬಂತೆ? ನಾನು ಹೆತ್ತ ತಂದೆಯಲ್ಲ ಅಂತ ನೀನು ಹೇಳಿದ ತಕ್ಷಣ ಅವನು ನಂಬಿಡ್ತಾನಾ? ನಿನ್ನನ್ನು ಹುಚ್ಚಿಯಂತೆ ನೋಡ್ತಾನೆ. ನೀನು ಹೇಳುವ ಪ್ರತಿಯೊಂದು ನಿನ್ನನ್ನು ನೀನೇ ಹುಚ್ಚಿ ಅಂತ ಸಾಬೀತುಪಡಿಸ್ಕೊಳ್ತೀಯ ಅಷ್ಟೇ ಅಂದ. ಏನು ಮಾತಾಡ್ತಿದ್ದೀರಾ ನೀವು? ನಾನೇನು ಹುಚ್ಚಿನಾ ಅಂದ್ಲು ಶಿವಾನಿ. ನೀನು ಹುಚ್ಚಿಯಲ್ಲ, ನೀನು ಸರಿಯಾಗೇ ಇದೆಯಾ, ನೀನು ಒಳ್ಳೆಯವಳೆ. ಆದರೆ ನಾವು ಹಾಗೆ ಮಾಡ್ತೀವಲ್ಲ ಅನ್ನುತ್ತಾ ಶಿವಾನಿ ಡ್ರೆಸ್ ಮೇಲೆ ಕೈ ಹಾಕಿದ. ಅಲ್ಲಿವರೆಗೂ ಅಮ್ಮನವರು ಬೇಡ್ಕೊಳ್ತಾ ಇದ್ದ ಅರುಂಧತಿಯಲ್ಲಿ ಏನೋ ಶಕ್ತಿ ಬಂದಂತಾಗಿ ಔಟೌಸ್ನಿಂದ ಹೊರಬಂದು ಶಿವಾನಿ ಒಳಗಡೆ ಪ್ರವೇಶಿಸಿದ್ಲು. ಆರ್ಯನ್ ಜಾಹ್ನವಿಯ ಮುಖದ ಹತ್ರ ಹೋಗ್ತಾ ಇದ್ದಂತೆ ಇತ್ತ ಜಾಹ್ನವಿ ಅವನು ಏನು ಮಾಡ್ತಾನೋ ಅನ್ನೋ ಭಯದಿಂದ ಕಣ್ಣು ಮಿಟುಕಿಸ್ತಾ ಇದ್ಲು. ಅದನ್ನು ನೋಡಿ ನಾನು ಅಂದರೆ ಆ ಭಯ ಇರಲಿ, ಮತ್ತೆ ಹೋಗಲಿ, ನಾನು ಏನೂ ಮಾಡಲ್ಲ, ಹೋಗು ಅಂದ. ಇತ್ತ ನೀನು ಹೇಳ್ದಂತೆ ನಿನ್ನನ್ನು ಅತ್ತೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದರು ಅಂದನು. ಜಾಹ್ನವಿ ಕೂಡ ಮೇಲೆದು ನೀವು ಏನೆಂದು ನನಗೆ ಗೊತ್ತು ತಾನೇ, ಇನ್ನೂ ಯಾಕೆ ನಾನು ಭಯ ಪಡ್ತೀನಿ ಆರ್ಯನವರೇ ಅಂದ್ಲು. ಹಾಗಾದರೆ ಆಗ ಕಣ್ಣಲ್ಲಿ ಆ ಭಯ ಯಾಕೆ ಇತ್ತು ಅಂದನು. ನನಗೇನು ಭಯ ಇಲ್ಲ, ನೀವೇ ಹಾಗೆ ಅಂದ್ಕೊಂಡ್ರಿ. ಸರಿ ಜಾಹ್ನವಿ, ನಿನಗೆ ಭಯ ಇಲ್ಲ ಅಲ್ವಾ? ಈ ಸಾರಿ ಬಂದಾಗ ನೆಕ್ಸ್ಟ್ ನಿನಗೆ ಭಯ ಅಂದರೆ ಏನು ಅಂತ ತೋರಿಸ್ತೀನಿ, ಸರಿನಾ ಅಂದನು. ನಾನು ಅನಾವಶ್ಯಕವಾಗಿ ಬಾಯಿ ಜಾರದೆ ಅನಿಸುತ್ತೆ. ಈ ಸಾರಿ ಏನು ಮಾಡ್ತಾರೋ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮಾಡಿದಾಗ ನೋಡ್ಕೊಳ್ಳೋಣ ಬಿಡಿ ಅಂತ. ಸರಿ, ಈಗ ನೀವು ಜಾಗರೂಕತೆಯಿಂದ ಹೋಗಿ ಬನ್ನಿ ಅನ್ನುತ್ತಾ ಹೊರಗಡೆ ಬಂದರು. ಮನೋಜ್ ಗೇಟ್ ತೆಗೆದುಕೊಂಡು ಒಳಗಡೆ ಬರ್ತಾ ಇರೋದು ಕಂಡಿತು. ಮನೋಜ್ನನ್ನು ನೋಡಿದ ತಕ್ಷಣ ಜಾಹ್ನವಿಗೆ ಅವನು ಆರ್ಯನನ್ನು ಏನಾದರೂ ನೀನು ಅಂತ ಭಯ ಆಯಿತು. ಅಣ್ಣ ಇಷ್ಟು ಲೇಟು ಯಾಕಾಯಿತು ಅಂತ ಕೇಳಿದ್ಲು. ಹೌದು ಮನೋಜ್, ಮೀಟಿಂಗ್ ಡಿನ್ನರ್ ಎಲ್ಲವೂ ಮುಗಿದಿದೆ ಅಲ್ಲ, ನೀನು ಇಲ್ಲಿವರೆಗೂ ಏನು ಮಾಡ್ತಿದ್ದೆ ಅಂತ ಆರ್ಯ ಕೇಳಿದ. ಮುಗೀತು, ಆದರೆ ನಮಗೆ ಸ್ವಲ್ಪ ಕೆಲಸ ಇದ್ದು ಅಲ್ಲೇ ಇರಬೇಕಾಯ್ತು ಅಂದ ಮನೋಜ್. ಕೆಲಸನಾ? ಈ ರಾತ್ರಿ ಸಮಯದಲ್ಲಿ ಏನು ಕೆಲಸ ಮನೋಜ್ ಅಂತ ಕೇಳಿದನು ಆರ್ಯ. ಅದು ಆರ್ಯ ಅಂತ ಹೇಳಲು ಹೋದಾಗ ಮನೋಜ್ಗೆ ಕಾಲ್ ಬಂತು. ಒಂದು ನಿಮಿಷ ಅಂತ ಫೋನ್ ರಿಸೀವ್ ಮಾಡಿ ಹೇಳು ವೇದಾಂತ್, ಏನಾಯಿತು ಅಂತ ಕೇಳಿದನು. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಕಣೋ, ನಾಳೆ ಬೆಳಗ್ಗೆ ಅವನಿಗೆ ಪ್ರಜ್ಞೆ ಬರುತ್ತೆ, ಅವನೇ ಫೋನ್ ಮಾಡ್ಕೊಳ್ತಾನೆ, ನಾನು ಮನೆಗೆ ಹೋಗ್ತಿದ್ದೀನಿ ಅಂದ. ಅಂದಹಾಗೆ ಆ ಹುಡುಗಿಯನ್ನ ಬಿಟ್ಟು ಬಂದ್ಯಾ ಅಂತ ಕೇಳಿದನು ವೇದಾಂತ್. ಹಾಂ ಅಂತ ಡಲ್ಲಾಗಿ ಹೇಳಿದನು ಮನೋಜ್. ಏನಾಯ್ತು ಕಣೋ ಅಷ್ಟು ಡಲ್ಲಾಗಿದೆಯಾ ಅಂತ ಕೇಳಿದನು ವೇದಾಂತ್. ಏನೂ ಇಲ್ಲ ಬಿಡು, ಲೇಟ್ ಆಗಿದೆ, ಈಗ ನೀ ಹೊರಡು ಅಂತ ಹೇಳಿ ಫೋನ್ ಇಟ್ಟ. ಆರ್ಯ ಮನೋಜ್ನನ್ನೇ ನೋಡ್ತಾ ಏನಾಯಿತು ಮನೋಜ್, ವೇದಾಂತ್ ಎಲ್ಲಿಗೆ ಹೋಗಿದ್ದ ಅಂತ ಕೇಳಿದನು. ಏನೂ ಇಲ್ಲ ಬಿಡು ಆರ್ಯ, ನೀನು ಹೋಗ್ತಿದೆಯಲ್ಲ, ಹೋಗು, ನಾಳೆ ಮಾತಾಡೋಣ ಅಂದನು. ಮನೋಜ್ ಕೇಳ್ತಾ ಇದ್ರೆ ಹೇಳಲ್ವಲ್ಲ, ನಿಜ ಏನಾಯಿತು ಹೇಳು, ನೀವಿಬ್ಬರು ಏನು ಮಾಡಿ ಬಂದಿದ್ದೀರಿ? ವೇದಾಂತ್ ಫೋನಲ್ಲಿ ಏನು ಹೇಳ್ತೀಯಾ ಇಲ್ವಾ ಅಂತ ಕೇಳಿದನು. ಅಣ್ಣ, ಆರ್ಯನವರು ಕೇಳ್ತಿದ್ದಾರೆ ಅಲ್ವಾ, ಹೇಳು ಅಂದ್ಲು ಜಾಹ್ನವಿ. ಏನಿಲ್ಲ ಜಾಹ್ನವಿ, ನಾವು ಹೋಗಿದ್ದ ಹೋಟೆಲ್ನಲ್ಲಿ ಒಂದು ಹುಡುಗಿಯನ್ನು ಯಾರೋ ಕಾಟ ಕೊಡ್ತಾಯಿದ್ರು, ಅವನಿಗೆ ಬುದ್ಧಿ ಕಲಿಸಿ ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅಂದ ಮನೋಜ್. ಮತ್ತೆ ವೇದಾಂತಿ ಗೆಲ್ಲಿದ್ದಾನೆ, ಏನಾಯಿತು ಅಂತ ಕೇಳಿದೆಯಲ್ಲ? ಹೊಡೆತ ತಿಂದವನನ್ನು ಹಾಸ್ಪಿಟಲ್ಗೆ ಸೇರಿಸಲು ವೇದಾಂತ್ ಹೋಗಿದ್ದ, ನಾನು ಆ ಹುಡುಗಿಯನ್ನು ಮನೆ ಹತ್ರ ಬಿಟ್ಟು ಬರ್ತಾ ಇದ್ದೇನೆ ಅಂದ. ಮನೋಜ್ ಡಲ್ ಆಗಿರೋದನ್ನು ನೋಡಿ ಮನೋಜ್, ನೀನು ಆಫೀಸ್ನಲ್ಲಿ ಒಬ್ಬ ಹುಡುಗಿ ಬಗ್ಗೆ ಹೇಳಿದೆಯಲ್ಲ, ಅವಳೇನಾ ಇದು ಅಂತ ಆರ್ಯ ಕೇಳಿದ. ಅವಳೇ ಆರ್ಯ, ಅದಕ್ಕೆ ಇಷ್ಟು ಬೇಜಾರು ಅಂದನು ಮನೋಜ್. ಆರ್ಯ ಆಶ್ಚರ್ಯದಿಂದ, ಹೌದಾ, ಆ ಹುಡುಗಿಯೇನಾ ಅಂದನು. ಯಾರು ಅಣ್ಣ, ನಿನಗೆ ಗೊತ್ತಿರುವ ಹುಡುಗಿನಾ? ಹೌದು ಜಾಹ್ನವಿ, ನಿಮ್ಮ ಅಣ್ಣ ಆ ಹುಡುಗಿಯನ್ನು ಮಾಲ್ನಲ್ಲಿ ನೋಡಿದ್ದ ಅಂತ ಹೇಳಿದ್ದ, ಆಕೆ ಯಾವುದೋ ನೋವಿನಲ್ಲಿದ್ದಾಳೆ ಅಂತ ಅಂದ್ಕೊಂಡಿದ್ದ, ಈಗ ಹೀಗಾಗಿದೆ ಪಾಪ ಅಂದ ಆರ್ಯ. ಯಾರೇ ಆಗಲಿ ಅವಳನ್ನು ಸೇಫಾಗಿ ಮನೆ ಹತ್ರ ಬಿಟ್ಟು ಬಂದಿಯಲ್ಲ ಮನೋಜ್ ಅಂತ ಕೇಳಿದನು. ಬಿಟ್ಟು ಬಂದೆ, ಇನ್ನು ಅವಳಿಗೆ ತೊಂದರೆ ಇಲ್ಲ ಅಂದ. ಸರಿ ಮನೋಜ್, ನಾಳೆ ಆಫೀಸ್ನಲ್ಲಿ ಸಿಗೋಣ, ಬರ್ತೀನಿ ಅಂತ ಹೇಳಿ ಆರ್ಯ ಹೊರಟ. ಮನೋಜ್ ಡಲ್ಲಾಗಿರೋದನ್ನು ನೋಡಿ ಏನಾಯ್ತಣ್ಣ, ಆ ಹುಡುಗಿಯನ್ನು ಕಾಪಾಡಿದೆಯಲ್ಲ, ಇನ್ಯಾಕೆ ಬೇಜಾರು? ಏನೂ ಇಲ್ಲ ಜಾಹ್ನವಿ ಎನ್ನುತ್ತಾ ರೂಮ್ಗೆ ಹೊರಟು ಹೋದ ಮನೋಜ್.
ಮತ್ತೆ ಇತ್ತ ಪ್ರತಾಪವರ್ಮ ಕೈ ಹಾಕಿದ ತಕ್ಷಣ ಶಿವಾನಿ ಅವನ ಕಡೆ ಒಂದು ನೋಟ ನೋಡಿದ್ಲು ಅಷ್ಟೇ. ಅವನು 4 ಅಡಿ ದೂರ ಹೋಗಿ ಬಿದ್ದ. ಚಿಕ್ಕಂದಿನಿಂದ ಮಗಳಂತೆ ಬೆಳೆಸಿ ಈಗ ಅವಳ ಮೇಲೆ ಕೈ ಹಾಕಲು ನೋಡ್ತೀಯಾ? ಯಾವ ಕೈ ಹಾಕಿದೆಯೋ ಆ ಕೈಯನ್ನು ಕತ್ತರಿಸಿ ಹಾಕ್ತೀನಿ ಅನ್ನುತ್ತಾ ಅವನ ಹತ್ತಿರ ಹೋದ್ಲು. ಪ್ರತಾಪವರ್ಮ ಸೊಂಟ ಹಿಡ್ಕೊಂಡು ಎದ್ದು ನಿಂತು, ನೀನು ಹತ್ರ ಇಷ್ಟು ಬಲ ಎಲ್ಲಿಂದ ಬಂತು? ನನ್ನನ್ನೇ ಹೆದರಿಸ್ತೀಯಾ? ನಿನಗೆ ಭಯ ಇಲ್ವಾ ಅಂತ ಮತ್ತೆ ಹತ್ತಿರ ಬಂದ. ನಿನ್ನನ್ನು ನೋಡಿ ನನಗ್ಯಾಕೆ ಭಯ? ನೀನು ಮಾಡುವ ಕೆಲಸ ನೆನೆಸ್ಕೊಂಡು ನೀನೇ ಭಯ ಪಡಬೇಕು ಅನ್ನುತ್ತಾ ಅವನ ಕುತ್ತಿಗೆ ಹಿಡ್ಕೊಂಡು ಮೇಲೆತ್ತಿ, ಯಾವ ಪಾಪವೂ ತಿಳಿಯದ ನನ್ನನ್ನು ಕೊಂದು ನನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದೆ ಅಲ್ವಾ? ಅಷ್ಟಾದರೂ ಸಾಲದೆ ನನ್ನ ಮಗಳ ಮೇಲೆ ಕೈ ಹಾಕಲು ನೋಡ್ತೀಯಾ ಎನ್ನುತ್ತಾ ಎತ್ತಿದನ ಅವನನ್ನು ಹಾಗೆಯೇ ಕೆಳಗಡೆ ಹಾಕಿದ್ಲು. ಪ್ರತಾಪವರ್ಮ ಕೈಕಾಲು ಮುರಿದಂತೆ ಪಟ್ ಪಟ್ ಅಂತ ಶಬ್ದವಾಗಿ ನೋವಿನಿಂದ ಕಿರುಚಿದನು. ಮತ್ತೆ ನೀನು ಮಾಡಿದ್ದಕ್ಕೆ ನಾವು ಎಷ್ಟು ನೋವು ಅನುಭವಿಸಿರ್ತೇವೆ ಅಂತ ನಿನಗೆ ತಿಳಿದಿದೆಯಾ ಎನ್ನುತ್ತಾ ಮತ್ತೆ ಅವನನ್ನು ಮೇಲೆತ್ತಿದ್ಲು. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ? ಅವನನ್ನು ಕೊಂದು ಬಿಡ್ತಾಳಾ ಅಥವಾ ಯಾರಾದರೂ ಬರ್ತಾರಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.